ಕಸಿನೋಗಳಲ್ಲಿ ಹೂಡಿಕೆ ಮಾಡಿದ್ರೆ ಭಾರಿ ಲಾಭ ಬರುತ್ತೆ ಅಂತ ನಂಬಿಸಿ ಒಬ್ಬ ವ್ಯಕ್ತಿಗೆ ಭಯಂಕರವಾಗಿ ಧೋಖಾ ಮಾಡಿದಂತಹ ಒಂದು ಘಟನೆ ಬೆಳಕಿಗೆ ಬಂದಿದೆ. ತೀವ್ರವಾಗಿ ಲಾಭ ಬರುತ್ತೆ, ಹೂಡಿಕೆ ಮಾಡಿ, ನೀವು ನಿಮ್ಮ ಹಣಕ್ಕೆ ಇಲ್ಲಿ ಮೋಸ ಇಲ್ಲ, ಒಂದಕ್ಕೆ ಎರಡರಷ್ಟು ದುಡ್ಡು ಮಾಡಬಹುದು ಅಂತ ಭಾರಿ ಲಾಭದ ಆಸೆ ತೋರಿಸಿ ಕೆಸಿನೋ ಉದ್ಯಮದಲ್ಲಿ ಭಾರಿ ಪ್ರಮಾಣದಲ್ಲಿ ಹೂಡಿಕೆ ಮಾಡಿ ಮೋಸ ಮಾಡಿದ್ದಾರೆ. ಈ ಬಣ್ಣ ಬಣ್ಣದ ಮಾತುಗಳಿಗೆ ಮಾರು ಹೋಗಿ ಉದ್ಯಮಿಯೊಬ್ಬರು 25.5 ಕೋಟಿ ಹಣವನ್ನು ಕಳೆದುಕೊಂಡಿದ್ದಾರೆ. ಉದ್ಯಮಿಯೊಬ್ಬರಿಗೆ 25.5 ಕೋಟಿ ರೂಪಾಯಿಯ ಪಂಗನಾಮ ಹಾಕಿದ್ದಾರೆ. ಸ್ಯಾಂಡಲ್ವುಡ್ನ ಡ್ರಗ್ ಕೇಸ್ ಆರೋಪಿಯಾಗಿದ್ದಂತಹ ರಾಹುಲ್ ತೋನ್ಸೆ ಅವರು ಈ ಮೋಸ ಮಾಡಿದ್ದಾರೆ ಅನ್ನುವಂತಹ ಒಂದು ಗಂಭೀರ ಆರೋಪ ಕೇಳಿಬರ್ತಾ ಇದೆ. ರಾಹುಲ್ ತೋನ್ಸೆ, ಆತನ ತಂದೆ ರಾಮಕೃಷ್ಣ, ತಾಯಿ ಸೇರಿ ಒಟ್ಟು 5 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅವರ ತಂದೆ ತಾಯಿ ಎಲ್ಲರನ್ನೂ ಸೇರಿ ಒಟ್ಟು 5 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಮಾಡಿದ್ದಾರೆ. ರಾಹುಲ್ ತೋನ್ಸ್ ಅವರ ತಂದೆ A1 ಆರೋಪಿ ರಾಮಕೃಷ್ಣ ರಾವ್ ಇವರ ಅರೆಸ್ಟ್ ಆಗಿದೆ. ಈ ಹಿಂದೆ ಇಂದಿರಾನಗರದಲ್ಲಿ ರಾಹುಲ್ ತೋನ್ಸೆ ವಿರುದ್ಧ ಓರ್ವ ನಟಿ ದೂರು ಕೊಟ್ಟಿದ್ರು. ಹೂಡಿಕೆ ನೆಪದಲ್ಲಿ ವಂಚನೆ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಯಾಂಡಲ್ವುಡ್ನ ನಟಿಯೊಬ್ಬರು ದೂರು ಕೊಟ್ಟಿದ್ರು. ವಂಚನೆ ಮಾಡೋದೇ ಇವರ ಕೆಲಸ, ಭಾರಿ ಪ್ರಮಾಣದಲ್ಲಿ ನನಗೆ ವಂಚನೆ ಮಾಡಿದ್ದಾರೆ ಅಂತ ಸ್ಯಾಂಡಲ್ವುಡ್ ನಟಿಯೊಬ್ಬರು ಇವರ ವಿರುದ್ಧ ಪ್ರಕರಣ ದಾಖಲು ಮಾಡಿದರು. ಈಗ ಮತ್ತೊಮ್ಮೆ ಬಸವೇಶ್ವರ ನಗರ ಉದ್ಯಮಿ ವಿವೇಕ ಹೆಗಡೆ ಅವರ ಸ್ನೇಹಿತರಿಗೆ 25.5 ಕೋಟಿ ಮೋಸ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಕಸಿನೋದಲ್ಲಿ ಹೂಡಿಕೆ ಮಾಡೋದಾಗಿ ನಂಬಿಸಿ ಕೋಟಿ ಕೋಟಿ ಹಣ ಪಡೆದುಕೊಂಡು ಭಾರಿ ಪಂಗನಾಮ ಹಾಕಿದ್ದಾರೆ. ಹೂಡಿಕೆ ಮಾಡ್ರಿ, ಎಲ್ಲಿ ಈ ಕ್ಯಾಸಿನೋಗಳಲ್ಲಿ ಹೂಡಿಕೆ ಮಾಡಿದ್ರೆ ಕೋಟಿ ಕೋಟಿ ಆದಾಯ ಬರುತ್ತೆ, ಒಂದಕ್ಕೆ ಎರಡರಷ್ಟು ಹಣ ಮಾಡಬಹುದು, ಹೂಡಿಕೆ ಮಾಡಿ ಅಂತ ನಂಬಿಸಿ ಬಣ್ಣ ಬಣ್ಣದ ಮಾತುಗಳನ್ನು ಆಡಿ ಮಹಾ ಮೋಸ ಮಾಡಿರುವಂತಹ ಒಂದು ಪ್ರಕರಣ ಇದು. 25.5 ಕೋಟಿ ರೂಪಾಯಿಯ ಪಂಗನಾಮ ಹಾಕಿದ್ದಾರೆ. ಈ ಹಿಂದೆಯೂ ಕೂಡ ಇವರ ವಿರುದ್ಧ ಗಂಭೀರ ಆರೋಪ ಕೇಳಿಬರ್ತಾ ಇತ್ತು. ರಾಹುಲ್ ತೋನ್ಸೆ ಅವರ ವಿರುದ್ಧ ಗಂಭೀರ ಆರೋಪಗಳು ಕೇಳಿಬರ್ತಾ ಇತ್ತು. ರಾಹುಲ್ ತೋನ್ಸೆ ಅವರ ವಿರುದ್ಧ ಡ್ರಗ್ ಪ್ರಕರಣ ಕೂಡ ಕೇಳಿಬಂದಿತ್ತು. ಅದೇ ರೀತಿ ಸ್ಯಾಂಡಲ್ವುಡ್ ನಟಿಗೂ ಕೂಡ ಇದೇ ರೀತಿಯಾಗಿ ಮೋಸ ಮಾಡಿದ್ದಾರೆ ಅಂತ ಒಂದು ಗಂಭೀರ ಆರೋಪ ಕೂಡ ಕೇಳಿಬಂದಿತ್ತು. ಪ್ರಕರಣ ಕೂಡ ದಾಖಲಾಗಿತ್ತು. ಅದೇ ರೀತಿಯಾಗಿ ಈಗ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿದೆ. ಎಲ್ಲಿ ನೋಡಿದರಲ್ಲಿ ಐಷಾರಾಮಿ ಕಾರುಗಳು, ಐಷಾರಾಮಿತನದ ಬಿಲ್ಡಪ್ಪು, ಹೂಡಿಕೆ ಮಾಡಿ ನೀವು ಅಂತ ನಂಬಿಸೋದು, ಬಣ್ಣ ಬಣ್ಣದ ಮಾತುಗಳನ್ನು ಆಡಿ ಮೋಸ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಇನ್ನು ಏನಿದು ಪ್ರಕರಣ ಅಂತ ನೋಡೋದಾದರೆ, ಫೆಬ್ರವರಿ 7, 2023ರಂದು ದೂರುದಾರ ವಿವೇಕ್ ಹೆಗಡೆ ಸ್ನೇಹಿತರ ಮೂಲಕವಾಗಿ ರಾಮಕೃಷ್ಣ ರಾವ್ ಅವರು ಪರಿಚಯ ಆಗ್ತಾರೆ. ಉದ್ಯಮಿ ಕಚೇರಿಯಲ್ಲಿ ಸಾಲ ನೀಡುವ ಬಗ್ಗೆ ಸಭೆ ಕೂಡ ಆಗತ್ತೆ. ಇವರ ಕಚೇರಿಯಲ್ಲಿ ಸಾಲ ನೀಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸಭೆಯಾಗಿತ್ತು. ಶ್ರೀಲಂಕಾ ಮತ್ತು ಮಧ್ಯಪ್ರಾಚ್ಯದಲ್ಲಿ ಹಲವಾರು ವ್ಯಾಪಾರಗಳಲ್ಲಿ ಲಾಭ ಇದೆ, ಅಲ್ಲಿ ಹೂಡಿಕೆ ಮಾಡಿದ್ಯಾದರೆ ತುಂಬ ಒಂದಕ್ಕೆ ಎರಡರಷ್ಟು ಲಾಭ ಬರುತ್ತೆ ಅಂತ ನಂಬಿಸ್ತಾರೆ. ಮಗಳು ರಕ್ಷಾ, ಅಳಿಯ ಚೇತನ್, ಮಗ ರಾಹುಲ್ ಎಲ್ಲ ವ್ಯಾಪಾರಗಳನ್ನು ಕೂಡ ನಿರ್ವಹಣೆ ಮಾಡ್ತಾ ಇದ್ದಾರೆ ಅಂತ ಕೂಡ ಹೇಳಿದ್ದಾರೆ. ತಮ್ಮ ಮೊಬೈಲ್ ಮೂಲಕವಾಗಿ ಮಗಳು ರಕ್ಷಾ ಮತ್ತು ಅಳಿಯ ಚೇತನ್ ಜೊತೆಯಲ್ಲಿ ಫೋನ್ನಲ್ಲಿ ಕೂಡ ಮಾತನಾಡಿಸ್ತಾರೆ. ಸಾಲದ ರೂಪದಲ್ಲಿ ನೀಡುವಂತಹ ಹಣಕ್ಕೆ 4% ಬಡ್ಡಿ ನೀಡೋದಾಗಿ ಇವರು ನಂಬಿಸ್ತಾರೆ, ಒಪ್ಪಿಸ್ತಾರೆ. ಅಳಿಯ ಮಗಳು ಶ್ರೀಲಂಕಾದ ಬೆಲ್ಲಾಜಿಯೋ ಅನ್ನುವಂತಹ ಕ್ಯಾಸಿನೋದಲ್ಲಿ ಟೇಬಲ್ ಹೊಂದಿದ್ದಾರೆ. ಅವರ ಮಗ ಶ್ರೀ ರಾಹುಲ್ ವ್ಯವಹಾರಗಳನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಅವರ ಮಗ ರಾಹುಲ್ ಏನಿದ್ದಾನೆ, ಆತ ವ್ಯವಹಾರಗಳನ್ನು ನಿರ್ವಹಣೆ ಮಾಡ್ತಾ ಇದ್ದಾನೆ ಅಂತ ಕೂಡ ನಮಗೆ ನಂಬಿಸಿದ್ರು. ಹಲವಾರು ಬಾರಿ ಫೋನ್ನಲ್ಲಿ ಮಾತುಕತೆ ನಡೆಸಿ ಹೆಚ್ಚಿನ ಬಡ್ಡಿ ನೀಡುವಂತಹ ಭರವಸೆ ಕೂಡ ಕೊಟ್ಟರು. ಮೊದಲು ರಾಹುಲ್ ಖಾತೆಗೆ 30 ಲಕ್ಷ ರೂಪಾಯಿ ಮೊತ್ತ ಸಾಲ ಕೊಟ್ಟಿದ್ದಾರೆ. ಜೊತೆಗೆ ದೂರುದಾರರಿಗೆ ಶ್ರೀಲಂಕಾಗೆ ಟಿಕೆಟ್ ಮತ್ತು ವಾಸ್ತವ್ಯದ ವ್ಯವಸ್ಥೆ ಕೂಡ ಮಾಡಿದರು. ಆಗ ವಿವೇಕ್ ಮತ್ತು ನವೀನ್ ಚಂದ್ರ ಕೋಠಾರಿ ಶ್ರೀಲಂಕಾಗೂ ಕೂಡ ಹೋಗಿದ್ರು. ಯಾಕಂದರೆ ಎಷ್ಟೊಂದು ದುಡ್ಡು ಕೊಡ್ತಾ ಇದ್ದಾರಲ್ವ, ಭರವಸೆ ಬೇಕು, ನಂಬಿಕೆ ಬೇಕು, ನೋಡ್ಕೊಳ್ಬೇಕು ಎಲ್ಲ ಅಂತ ಶ್ರೀಲಂಕಾಗೂ ಕೂಡ ತೆರಳಿದರು. ರಾಹುಲ್ ಶ್ರೀಲಂಕಾದಲ್ಲಿನ ಬೆಲ್ಲಾಜಿಯೋ ಕ್ಯಾಸಿನೋಗೆ ಕರೆದೊಯ್ದು ನಂಬಿಸ್ಬಿಟ್ಟಿದ್ರು. ನೋಡಿ ಕ್ಯಾಸಿನೋ, ಇಲ್ಲಿ ನಾನು ಟೇಬಲ್ ಹೊಂದಿದ್ದೀನಿ, ಇಲ್ಲಿ ನಂದೇ ನಡೆಯೋದೆಲ್ಲ ಅಂತ ಹೇಳಿ ಬಣ್ಣ ಬಣ್ಣದ ಮಾತುಗಳನ್ನು ಆಡಿ ನಂಬಿಸ್ಬಿಟ್ಟಿದ್ರು. ನಾಟಕವಾಡಿ ಬರೋಬ್ಬರಿ 3.5 ಕೋಟಿ ಹಣ ಹೂಡಿಕೆ ಮಾಡಿಸ್ಕೊಂಡಿದ್ದಾರೆ. ಇಷ್ಟು ಹಣವನ್ನು ಹೂಡಿಕೆ ಮಾಡಿಕೊಂಡು ವಂಚನೆ ಮಾಡಿದ್ದಾರೆ. ದೂರುದಾರ ವಿವೇಕ್ ಹೆಗಡೆ ಸ್ನೇಹಿತರ ಮೂಲಕವಾಗಿ 22 ಕೋಟಿ ಹಣ ಹಾಕಿಸ್ಕೊಂಡು ಧೋಖಾ ಮಾಡಿದ್ದಾರೆ.
ಇನ್ನು ಹಣ ವಾಪಸ್ ಕೇಳಿದಾಗ ಫೋನ್ ನಂಬರ್ ಬ್ಲಾಕು, ಸೋಷಿಯಲ್ ಮೀಡಿಯಾದಲ್ಲಿ ಬ್ಲಾಕು, ಫೋನ್ ಬೇರೆ ನಂಬರಿಂದ ಫೋನ್ ಮಾಡಿದ್ರೆ ಫೋನೇ ಸಿಗ್ತಾ ಇಲ್ಲ, ಎಲ್ಲ ಆಫ್ ಮಾಡಿಕೊಂಡು ಕೂತ್ಬಿಟ್ಟಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡು ಇದೀಗ ಪ್ರಕರಣದ ಪ್ರಮುಖ ಆರೋಪಿ ರಾಮಕೃಷ್ಣ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ರಾಹುಲ್ ತೋನ್ಸೆ ಅವರ ತಂದೆ ರಾಮಕೃಷ್ಣ ರಾಮ್ ಅವರನ್ನು ಬಂಧಿಸಿ ಬಸವೇಶ್ವರ ನಗರ ಪೊಲೀಸರು ಇದೀಗ ತನಿಖೆ ಮುಂದುವರಿಸಿದ್ದಾರೆ. 10 ದಿನಗಳವರೆಗೆ ಪೊಲೀಸ್ ಕಸ್ಟಡಿಗೆ ಪಡೆದುಕೊಂಡು ಪೊಲೀಸರು ಈಗ ವಿಚಾರಣೆ ಮಾಡ್ತಾ ಇದ್ದಾರೆ. ಇಷ್ಟು ದೊಡ್ಡ ಮೊತ್ತದ ಹಣವನ್ನು ಪಂಗನಾಮ ಹಾಕಿದ್ದಾರೆ ಎನ್ನುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ತಂದೆ ಹಾಗೂ ತಾಯಿ ಸೇರಿ ಎಲ್ಲರೂ ಕೂಡ ಅಂಧರಾಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್ ಪಟೇಲ್, ರಾಹುಲ್ ತೋನ್ಸೆ ಅವರ ಬಗ್ಗೆ ಈ ಹಿಂದೆ ಅನೇಕ ಆರೋಪಗಳು ಕೇಳಿಬಂದಿತ್ತು. ಈಗ ಮತ್ತೊಂದು ಗಂಭೀರವಾದಂತಹ ಆರೋಪ, ಅದು ಕೂಡ 25.5 ಕೋಟಿ ಬಹುದೊಡ್ಡ ಪಂಗನಾಮ ಹಾಕಿದ್ದಾರೆ ಅನ್ನುವಂಥದ್ದು. ಏನಿದು ಪ್ರಕರಣ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ರಾಹುಲ್ ತೋನ್ಸೆ ಏನಿದ್ದಾನೆ ಈತನ ಮೋಡಸ್ ಇದು ಅಂತ ಮಾಹಿತಿ ಗೊತ್ತಾಗ್ತಾ ಇರುವಂತದ್ದು. ಹಲವರಿಗೆ ಈ ರೀತಿಯಾಗಿ ಹಣದ ಆಸೆಗಳನ್ನು ತೋರಿಸುವಂತದ್ದು, ಆಮಿಷವನ್ನು ತೋರಿಸುವಂತದ್ದು, ಮತ್ತೆ ಅತಿ ಶೀಘ್ರದಲ್ಲೇ ಅತಿ ಹೆಚ್ಚು ಹಣವನ್ನ ಮಾಡಬಹುದು ನೀವು ಅಂತ ಹೇಳಿ ಅವ್ರನ್ನ ನಂಬಿಸುವಂತದ್ದು. ಅದಕ್ಕೆ ಬೇಕಾಗಿರುವ ಎಲ್ಲ ಒಂದು ಸಿನಿಮಾ ಶೈಲಿಯಲ್ಲಿ ಒಂದು ಸೆಟಪ್ ಅನ್ನ ರೆಡಿ ಮಾಡ್ಕೊಡ್ತಾನೆ. ಮತ್ತೆ ಅವ್ರ ಹತ್ರ ಹಣವನ್ನ ತೆಗೆದುಕೊಂಡು ಅವ್ರಿಗೆ ವಂಚನೆ ಮಾಡುವಂತದ್ದು. ಈಗಾಗಲೇ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಏನ್ ಪ್ರಕರಣ ದಾಖಲಾಗಿದೆ, ಅಲ್ಲೂ ಕೂಡ ಅದೇ ರೀತಿ ಆಗದ ವಂಚನೆ ಮಾಡಿರುವಂತದ್ದು ದೂರುದಾರರಿಗೆ. ಸೊ ಶ್ರೀಲಂಕಾದಲ್ಲಿ ಏನು ಕೆಸಿನೋ ಇದೆ, ಆ ಕೆಸಿನೋಕ್ಕೆ ನೀವು ಹಣವನ್ನ ಹೂಡಿಕೆಯನ್ನ ಮಾಡಬಹುದು, ಇದರಲ್ಲಿ ಸಾಕಷ್ಟು ಹಣವನ್ನ ನೀವು ದುಡಿಬಹುದು ಅಂತ ಹೇಳ್ತೇನೆ. ಸೊ ಅದನ್ನ ನಂಬಿ ಆರಂಭದಲ್ಲಿ ಒಂದು 60 ಲಕ್ಷ ಹಣವನ್ನು ಕೂಡ ಅವ್ರು ಕೊಡ್ತಾರೆ. ಬಳಿಕ ಅವ್ರನ್ನ ಶ್ರೀಲಂಕಾಗೆ ಕರ್ಕೊಂಡು ಹೋಗ್ತಾನೆ. ಅದೆಲ್ಲವೂ ಕೂಡ ತನ್ನ ಫ್ರೆಂಡ್ ಕೆಸಿನೋ ಅಂತ ಹೇಳಿ ಒಂದು ಸೆಟಪ್ ಅನ್ನ ರೆಡಿ ಮಾಡ್ತಾನೆ. ಸೊ ಅಲ್ಲಿ ಅದನ್ನು ನಂಬಿ ಬಂದಂತಹ ಈತನಿಗೆ ಪರಿಚಯ ದೂರುದಾರರಿದ್ದಾರೆ ಮತ್ತು ದೂರುದಾರರ ಸ್ನೇಹಿತರಿದ್ದಾರೆ. ಇವರೆಲ್ಲರೂ ಸೇರಿ ಸುಮಾರು 25 ಕೋಟಿಯಷ್ಟು ಹಣವನ್ನ ಈತನ ಮೇಲೆ ಹೂಡಿಕೆಯನ್ನ ಮಾಡುವಂತದ್ದು. ಯಾವಾಗ ಹಣ ಬರುತ್ತೆ, ಹಣ ಬಂದ ಬಳಿಕ ಈತ ಅವ್ರಿಗೆ ಕೆಸಿನೋಗೂ ಕೂಡ ಯಾವುದೇ ಲಾಭವನ್ನು ಕೊಡೋದಿಲ್ಲ ಮತ್ತು ಅವ್ರಿಗೆ ಸರಿಯಾದ ರೀತಿ ರೆಸ್ಪಾನ್ಸ್ ಅನ್ನ ಮಾಡೋದಿಲ್ಲ. ಏನಾದ್ರು ಕೇಳಿದ್ರೆ ಅವ್ರಿಗೆ ಅಸಡ್ಡೆಯಾಗಿ ಮಾತನಾಡುವಂಥದ್ದು. ಸೊ ಈ ರೀತಿಯಾಗಿ ನಡ್ಕೊಳ್ತಾ ಇದ್ದ. ಸೊ ಅವ್ರು ಹಣ ಬರುತ್ತೆ ಅನ್ನೋದು ಸಾಕಷ್ಟು ದಿನಗಳಿಂದ ಕಾಯ್ತಾ ಇದ್ರು. ಯಾವಾಗ ಈತ ವಂಚನೆಯನ್ನ ಮಾಡಿದ್ದಾನೆ ಅಂತ ಅವ್ರಿಗೆ ಇದೆಲ್ಲವೂ ಕೂಡ ಅರಿವು ಆಯ್ತು ತಕ್ಷಣ ಈಗ ಅವರು ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ. ಈ ಸಂಬಂಧ ಪ್ರಕರಣ ಕೂಡ ಈಗಾಗಲೇ ದಾಖಲಾಗಿದೆ. ಅವರ ಬಂಧನ ಕೂಡ ಆಗಿರುವಂತದ್ದು, ವಿಚಾರಣೆ ಕೂಡ ನಡೀತಿದೆ. ಇದರ ಜೊತೆಗೆ ರಾಹುಲ್ ತೋನ್ಸೆ ಜೊತೆ ಇನ್ನೆಲ್ಲ ಯಾರೆಲ್ಲ ಮಿಂಗಲ್ ಆಗಿದ್ದಾರೆ ಅನ್ನೋದು ಒಂದು ಕಡೆ, ಮತ್ತೊಂದು ಕಡೆ ಇನ್ಯಾರಿಗೆಲ್ಲ ಈ ರೀತಿಯಾಗಿ ವಂಚನೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಆಗ್ತಾ ಇರುವಂತದ್ದು. ಈ ಹಿಂದೆ ಇಂದಿರಾನಗರದಲ್ಲಿ ಕೂಡ ಸಂಜನಾ ಕೂಡ ಈತನ ವಿರುದ್ಧ ದೂರನ್ನ ಕೊಟ್ಟಿದ್ರು. ಅವ್ರಿಗೂ ಕೂಡ ಈತ ವಂಚನೆಯನ್ನ ಮಾಡಿದ್ದ. ಹೀಗಾಗಿ ಆತನ ವಿರುದ್ಧ ಕೂಡ ಪ್ರಕರಣ ದಾಖಲಾಗಿತ್ತು. ಸೊ ಇವನ್ನ ನೋಡಿದಾಗ ಈತನ ಹಿನ್ನೆಲೆಯನ್ನು ನೋಡಿದಾಗ ಇದೇ ರೀತಿಯಾಗಿ ಇವರ ಮೋಡಶೆ ಅದೇ ಆಗಿರುವಂತದ್ದು. ಸೊ ಯಾರ ಬಳಿ ಹಣ ಇರುತ್ತೆ ಅಂತವ್ರನ್ನ ಪರಿಚಯನ ಮಾಡ್ಕೊಳ್ಳೋದು, ಅವರಿಗೆ ಹಣದ ಆಸೆಯನ್ನ ಆಮಿಷವನ್ನ ತೋರಿಸುವಂತದ್ದು, ಆದಷ್ಟು ಬೇಗ ಹೆಚ್ಚಿನ ಹಣವನ್ನ ಮಾಡಬಹುದು ಅಂತ ಹೇಳಿ ಅಧಿಕ ಲಾಭವನ್ನ ಕೊಡ್ತೀನಿ ಅಂತ ಹೇಳಿ ಅವ್ರನ್ನ ನಂಬಿಸುವಂತದ್ದು, ನಂಬಿಸಿ ಈ ರೀತಿಯಾಗಿ ವಂಚನೆಯನ್ನ ಮಾಡೋದು. ಅದ್ರ ಜೊತೆಗೆ ಆತನ ಬೇರೆ ಬೇರೆ ದೊಡ್ಡವ್ರ ಜೊತೆ ಪಾರ್ಟಿಗಳಲ್ಲಿ ತೆಗೆಸ್ಕೊಂಡಿದ್ದ ಫೋಟೋಗಳೇನಿತ್ತು ಅವೆಲ್ಲವನ್ನು ಕೂಡ ಈ ವಂಚನೆ ಮಾಡ್ಲಿಕ್ಕೆ ಬಳಸ್ಕೊಳ್ತಾನೆ. ಇವರೆಲ್ಲ ನನ್ನ ಪರಿಚಯ, ನನ್ನ ಫ್ರೆಂಡ್ಸು, ಹೀಗಾಗಿ ಇವರು ಕೂಡ ಹಣ ಹೂಡಿಕೆಯನ್ನ ಮಾಡಿದ್ದಾರೆ, ನನ್ನ ಜೊತೆ ಬಿಸ್ನೆಸ್ ಪಾರ್ಟ್ನರ್ಸ್ ಇದ್ದಾರೆ ಅಂತ ಹೇಳಿ ಇವರಿಗೆಲ್ಲ ವಂಚನೆಯನ್ನ ಮಾಡುವಂಥದ್ದು. ಇಲ್ಲೂ ಕೂಡ ಅದೇ ರೀತಿಯಾಗಿ ವಂಚನೆಗೆ ದೂರುದಾರರು ಒಳಗಾಗಿರುವಂತದ್ದು. ಸದ್ಯ ಈ ಪ್ರಕರಣ ದಾಖಲಾಗಿದೆ. ಪೊಲೀಸರು ಪ್ರಕರಣದ ತನಿಖೆ ನಡೆಸ್ತಾ ಇದ್ದಾರೆ. ಆ ಹಣವನ್ನ ನಿಜಕ್ಕೂ ಆತ ಎಲ್ಲಾದ್ರೂ ಹೂಡಿಕೆಯನ್ನ ಮಾಡಿದಾನ, ಇಲ್ಲ ಆತನ ಮೋಜು ಮಸ್ತಿಗೆ ಬಳಸಿದ್ದಾನ ಅನ್ನೋದು ಪೊಲೀಸರ ತನಿಖೆಯಿಂದ ಹೊರಬರಬೇಕಾಗಿದೆ. ಸಂತೋಷ್, ಧನ್ಯವಾದಗಳು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ. ಇವರು ನಮಗೆ ರಾಮಕೃಷ್ಣ ರಾವ್ ಅವರು ಮೊದಲು ಪರಿಚಯ ಆದರು. ಅಪ್ಪ ಅವರು ಇವ್ರದ್ದು ಪರಿಚಯ ಆಗಿದೆ. ಹಂಗೆ ಪರಿಚಯ ಆಗಿ ಅವರು ಈ ಥರ ಸ್ಟಾರ್ಟ್ ಮಾಡಿದ್ರು. ಭೇಟಿ ಅಂದರೆ ನವೀನ್ ಕಲ್ಲಡ್ಕ ಅಂತ ನಮ್ಮದೊಬ್ಬರು ಕಾಮನ್ ಫ್ರೆಂಡ್ ಇದ್ದಾರೆ, ಅವ್ರ ಥ್ರೂ ಪರಿಚಯ ಆಗಿದೆ. ಅವರು ಹಿಂಗೆ ಅವರು ನನಗೆ 2022 ನಮ್ಮ ಊರವರೇ, ಇವರು ನಮ್ಮ ಊರವರೇ. ಹಿಂಗೆ ಸ್ವಲ್ಪ ಪರಿಚಯಗಳು ಬೆಳೀತು. ಹಂಗೆ ರಾಮಕೃಷ್ಣ ರಾವ್ ಅವರು ಸ್ವಲ್ಪ ಏಜ್ ಆದವರು, 73, ಮತ್ತು ಅವ್ರು ಎಕ್ಸ್ ಬ್ಯಾಂಕರ್ ಅಂತ ಹೇಳ್ತಾಯಿದ್ರು. ಹಂಗೆ ಇವ್ರ ಮಗಳು ಬಂದು ರಕ್ಷಾ, ಇವರು ದಾರಿನಲ್ಲಿರೋದು. ಅವ್ರ ಗಂಡ ಡಾಕ್ಟ್ರು, ಇವೆಲ್ಲ ಇತ್ತು ಬ್ಯಾಕ್ಗ್ರೌಂಡು. ಸೊ ನಾವು ಅವ್ರನ್ನ ನಂಬ್ಕೊಂಡ್ಬಿಟ್ವಿ, ನಮ್ಮ ಊರವರು ಅಲ್ವಾ ಅಂತ ಹೇಳ್ಬಿಟ್ಟು ತುಂಬ ಫ್ಯಾಮಿಲಿಯಲ್ಲಿ ತಂದ್ಬಿಟ್ವಿ. ರಾಹುಲ್ ಒಂಥರ ತಮ್ಮ ಥರನೇ ಇದ್ದಾರೆ. ಎಷ್ಟು 2023 ಇಂದ ಬರ್ತೀವಿ ಸರ್, 2023 ಇಂದ ಬರ್ತೀವಿ.